ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಯಾರಿಗೆಲ್ಲ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರಿಂದ ಮದುವೆ ಆಗಿರ್ಬೋದು ನಿಮಗೆ, ಅಥವಾ ನಿಮ್ಮ ಪರ್ಸನ್ ಅಥವಾ ಥರ್ಡ್ ಪರ್ಸನ್ನಿಂದ ಕೆಲವೊಮ್ಮೆ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಏನು ನಡೀತಾ ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ, ಯಾತಕ್ಕಾಗಿ ನಿಮ್ಮ ಇಬ್ಬರ ನಡುವೆ ಇಷ್ಟೊಂದು ಅಂತರ ಬರ್ತಾ ಇದೆ, ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಿನ್ನಾಭಿಪ್ರಾಯ ಏಂತಕ್ಕಾಗ್ತಾ ಇದೆ, ಅವರ ಒಂದು ಭಾವನೆ ಮನಸ್ಸಿನ ಭಾವನೆ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನ ನಾವು ಇವತ್ತಿನ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಹಾಗೆ ವೀಕ್ಷಕರೇ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಒಂದು ವಿಡಿಯೋವನ್ನ ಕ್ಲೇಮ್ ಮಾಡೋಕ್ಕೆ, ಎನರ್ಜೀಸನ್ನು ಕ್ಲೇಮ್ ಮಾಡೋಕ್ಕೆ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನೋಡೋಣ ಏನು ನಡೀತಾ ಇದೆ ನಿಮ್ಮ ಪರ್ಸನ್ನಿನ ಒಂದು ಮನಸ್ಸಿನಲ್ಲಿ, ನಿಮ್ಮ ಬಗ್ಗೆ ಅವರ ಒಂದು ಭಾವನೆ ಯಾವ ರೀತಿ ಇದೆ, ಅವರ ಒಂದು ಕರೆಂಟ್ ಸಿಚುವೇಶನ್ಗೆ ಅವರ ಫೀಲಿಂಗ್ಸ್ ಅಂತಕ್ಕಂಥದ್ದು ಯಾವ ರೀತಿ ಇದೆ. ಯೂನಿವರ್ಸ್ ಕನೆಕ್ಟ್ ಮಾಡಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡ್ತಾ ನಿಮ್ಮ ಒಂದು ಪ್ರಶ್ನೆಗೆ ಏನು ಉತ್ತರ ಸಿಗ್ತಾ ಇದೆ ನೋಡೋಣ. ಓಕೆ, ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಓಕೆ, ವಿ ಹ್ಯಾವ್ ದ ಸ್ಟಾರ್ ಎನರ್ಜಿ. ಓಕೆ, ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ರೀತಿ ಇದೆ, ನಿಮ್ಮ ಆಲೋಚನೆ, ನಿಮ್ಮ ಒಂದು ಎನರ್ಜೀಸ್ ಯಾವ ರೀತಿ ಇದೆ ನೋಡೋಣ. ಯೂನಿವರ್ಸ್ ಕನೆಕ್ಟ್ ಮಾಡಿ ಎನರ್ಜೀಸ್ನ. ಓಕೆ, ಫ್ಯೂಚರ್ ಎನರ್ಜೀಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಹೇಳೋದಾದರೆ ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಒಂದು ರೀತಿ ಡಾಮಿನೇಟಿಂಗ್ ಎನರ್ಜೀಸ್ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ನಿಮ್ಮ ಪರ್ಸನ್ನಿನ ಒಂದು ಎನರ್ಜೀಸ್ನ ನಾನು ಮೊದಲನೇದಾಗಿ ತೊಗೋತೀನಿ. ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ ಒಂದು ರೀತಿ ಇವ್ರಿಗೆ ತುಂಬ ಭಯ ಇದೆ ಜೀವನದಲ್ಲಿ. ಯಾಕೆ ನಿಮ್ಮ ಇಬ್ಬರ ನಡುವೆ ಇಷ್ಟೊಂದು ಅಂತರ ಬರ್ತಾ ಇದೆ ಅಂತಂದರೆ, ಇಲ್ಲಿ ನೋಡಿ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದರೆ ನಿಮಗೆ ಅನ್ನಿಸ್ತಾ ಇದೆ, ಇಲ್ಲ ನನ್ನ ಪರ್ಸನ್ ಮೂರನೇ ವ್ಯಕ್ತಿ ಜೊತೆ ಇದ್ದಾರೆ, ಮೂರನೇ ವ್ಯಕ್ತಿಯ ಸಂಬಂಧವನ್ನು ಮಾಡಿದ್ದಾರೆ, ಅದಕ್ಕೆ ನಮ್ಮ ಒಂದು ಇಬ್ಬರ ನಡುವೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಇಷ್ಟೊಂದು ಸಮಸ್ಯೆ ಅಂತಕ್ಕಂಥದ್ದು ಬರ್ತಾ ಇದೆ ಅನ್ನೋದು ನಿಮ್ಮ ಒಂದು ಭಾವನೆ ಆಗಿರುತ್ತೆ. ಹಾಗೆ ನೀವು ಸಹ ತುಂಬ ನಿಮ್ಮ ಪರ್ಸನ್ನ ಸ್ಟಾಕ್ ಮಾಡೋದು, ಅವ್ರ ಮೆಸೇಜಸ್ ಚೆಕ್ ಮಾಡೋದು, ಅವ್ರ ಫೋನನ್ನು ಚೆಕ್ ಮಾಡೋದು, ಫೋನ್ ಡೀಟೇಲ್ಸ್ನ ತೆಗ್ಸಿ ಯಾರ ಜೊತೆ ಯಾವ ನಂಬರಿಗೆ ತುಂಬ ಸಲ ಇವರ ಕರೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದು. ಅಂದರೆ ನೀವು ಸಹ ತುಂಬಾ ಇನ್ವೆಸ್ಟಿಗೇಷನ್ ಥರ ಮಾಡ್ತಾ ಇದ್ದೀರಾ. ನಿಮಗೂ ಸಹ ಬಹಳ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇದೆ ಅಂತಲೂ ಹೇಳ್ಬೋದು. ಅಂದರೆ ಯಾರಿಗೋಸ್ಕರನೋ ನನ್ನ ಜೀವನ ಅಥವಾ ನನ್ನ ಒಂದು ಫ್ಯಾಮಿಲಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಬಹಳ ಡಿಸ್ಟರ್ಬ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ನಿಮ್ಮ ಪರ್ಸನ್ಗೆ ಗೊತ್ತಾಗದೇ ಇರೋ ಹಾಗೆ ಅವ್ರ ಮೊಬೈಲ್ನ ಅಥವಾ ಏನಾದರೂ ಒಂದು ಡೀಟೇಲ್ಸ್ನ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಪ್ರೀತಿಯಲ್ಲಿ ನಿಮಗೆ ನಂಬಿಕೆ ಇದೆ, ಬಟ್ ಆದ್ರೂ ಈ ಒಂದು ವಿಚಾರಗಳು ಕೆಲವೊಮ್ಮೆ ನಿಮಗೆ ಯಾವ ಥರ ಕಾಡಕ್ಕೆ ಶುರು ಆಗುತ್ತೆ ಅಂತಂದರೆ, ಓಕೆ ನಿಜವಾಗ್ಲೂ ಏನೋ ಇದೆ, ಇವರೇನೋ ಮಾಡ್ತಾ ಇದ್ದಾರೆ ಲೈಫಲ್ಲಿ ಅಂತಕ್ಕಂಥ ಅನುಮಾನಗಳು ವಿಪರೀತವಾಗಿದೆ ಅಂತ ಹೇಳಬಹುದು. ಆ್ಯಂಡ್ ನೀವು ಸಹ ಪ್ರೀತಿಯನ್ನು ತೋರಿಸ್ತೀರಾ, ತುಂಬಾ ಒಂದು ಪ್ರೀತಿ, ಕಾಳಜಿ, ಒಂದು ಮಮತೆಯನ್ನು ನಿಮ್ಮ ಪರ್ಸನ್ಗೆ ತೋರಿಸ್ತೀರಾ. ಆದ್ರೂ ಆ ಒಂದು ಅನುಮಾನ ಅಂತಕ್ಕಂಥದ್ದು ಇಲ್ಲಿ ತುಂಬಾ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪರ್ಸನ್ನಿನ ಒಂದು ವಿಚಾರ ಮಾಡೋದಾದರೆ ನೋಡಿ, ಅವ್ರಿಗೆ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಸೊಸೈಟಿನಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಸ್ಥಾನಮಾನ ಗಳಿಸ್ಬೇಕು, ಒಳ್ಳೆ ಜೀವನವನ್ನು ನಾನು ಕಟ್ಕೋಬೇಕು ಅಂತಕ್ಕಂಥ ಆಸೆ ತುಂಬಾ ಇದೆ. ಹಾಗೆ ತುಂಬ ಹಣಕಾಸನ್ನು ನಾನು ಸಂಪಾದನೆ ಮಾಡಬೇಕು, ಒಂದು ಸ್ವತಂತ್ರದ ಬಾಳನ್ನು ನಾನು ಬದುಕಬೇಕು, ಅಂದರೆ ನನ್ನ ಒಂದು ನಿರ್ಧಾರನ ಯಾರೂ ಪ್ರಶ್ನೆ ಮಾಡಬಾರ್ದು, ನಾನು ಏನು ನಿರ್ಧಾರ ಮಾಡ್ತೀನಿ ಅದೇ ಫೈನಲ್ ಅನ್ನೋ ರೀತಿ ಈ ಒಂದು ವ್ಯಕ್ತಿ ಇರ್ತಾರೆ. ಅಂದರೆ ಅಷ್ಟು ಸ್ವತಂತ್ರವನ್ನು ಇವ್ರು ಬಯಸ್ತಾರೆ. ಆದರೆ ನೀವು ಕೆಲವೊಮ್ಮೆ ಅನುಮಾನದಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಅದು ಇವ್ರಿಗೆ ತುಂಬಾ ನೋವುಂಟು ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಇಬ್ಬರ ನಡುವೆ ಒಂದು ರೀತಿಯ ಜಸ್ಟಿಸ್ ಅಂತಕ್ಕಂಥದ್ದು ಆಗ್ತಿಲ್ಲ, ಅಂದರೆ ಆ ನ್ಯಾಯ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇಲ್ಲ. ಸೊ ಏನೇ ಪ್ರಶ್ನೆ ಅಥವಾ ಏನೇ ಒಂದು ವಿಚಾರ ಕೇಳಿದ್ರೂ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಉತ್ತರ ಅಂತಕ್ಕಂಥದ್ದು ಅವರು ಸ್ಪಷ್ಟವಾಗಿ ಕೊಡದೇ ಇರೋ ಕಾರಣ ನಿಮಗೂ ಸಹ ಅನುಮಾನ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಬಹಳ ಕಮ್ಮಿ ಆಗಿದೆ ಅಂತ ಹೇಳಬಹುದು ವೀಕ್ಷಕರೇ. ಯಾಕಂತಂದರೆ ಇಲ್ಲಿ ಏನಾಗ್ತಿದೆ, ನೀವೇನೇ ಒಂದು ವಿಚಾರ ಕೇಳಿದ್ರು ಅವರು
ಮುಂದೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಲ್ವಾ. ಸೊ ಸ್ಟಕ್ ಆಗಿದ್ದಾರೆ ಅಂದರೆ ಒಂದು ನಿಂತಲ್ಲೇ ನಿಂತು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬಹಳಷ್ಟು ದೀರ್ಘವಾಗಿ ಆಲೋಚನೆಯನ್ನು ಮಾಡ್ತಾರೆ, ಅಥವಾ ಏನು ಜಸ್ಟಿಫಿಕೇಶನ್, ಏನು ಕಾರಣ ಈ ವಿಚಾರದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ, ಏನು ನಡೀತಾ ಇದೆ, ಆ ಸ್ಪಷ್ಟತೆ ಅಂತಕ್ಕಂಥದ್ದು ನಿಮಗೆ ಕರೆಕ್ಟಾಗಿ ವಿವರಣೆ ಅವರು ಕೊಡ್ತಿಲ್ಲ. ಹಾಗಿದ್ರೆ ಇವರ ಲೈಫಲ್ಲಿ ಮುಂದೆ ಇದು ಸರಿ ಹೋಗುತ್ತಾ ಅಂತಂದರೆ ಎಸ್ 100% ಸರಿ ಹೋಗುತ್ತೆ. ಯಾಕಂದರೆ ನಿಮ್ಮ ಪರ್ಸನ್ ಇಲ್ಲಿ ಅವರ ಒಂದು ಎಮೋಷನ್ಸ್ ಆಗಿರ್ಬೋದು, ಅವರ ಒಂದು ಸಿಚುವೇಶನನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಒಂದು ಜ್ಞಾನೋದಯ, ಒಂದು ಅಂತರಾತ್ಮದ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ಇಲ್ಲಿ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಒಂದು ರೀತಿ ಹೇಳಬೇಕಂದ್ರೆ ಭಾಳ ಎಮೋಷನ್ಸ್ ಇರ್ತಾರೆ. ಅಂದರೆ ಯಾರಾದರೂ ಕಷ್ಟ ಅಥವಾ ಏನಾದರೂ ಕೇಳ್ಕೊಂಡು ಬಂದಾಗ ಅವ್ರಿಗೆ ಇಲ್ಲ ಅನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಆ ಒಂದು ಸಿಚುವೇಶನ್ ಅಥವಾ ಆ ಒಂದು ಕಾರಣದಿಂದ ನಿಮ್ಮ ಪರ್ಸನ್ ತುಂಬ ಬೇಗ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತಾರೆ ಯಾರಿಗಾದ್ರೂ. ಅದು ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸಿಗೆ ನೋವುಂಟು ಮಾಡೋದು ಅಥವಾ ಇನ್ಸೆಕ್ಯೂರ್ ಫೀಲ್ ಮಾಡುವಂಥ ಒಂದು ಸನ್ನಿವೇಶಗಳು ನಿಮಗೆ ಲೈಫಲ್ಲಿ ಎದುರಾಗುತ್ತೆ. ಹಾಗೆ ನಿಮ್ಮ ವ್ಯಕ್ತಿ ಹೇಳಬೇಕು ಅಂತಂದರೆ ಹಣಕಾಸಿನ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ, ಅಥವಾ ಅವರ ಒಂದು ಕರಿಯರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ಒಂದು ರೀತಿ ಕಂಪ್ನಿ ಚೇಂಜ್ ಮಾಡಬೇಕು, ಅಥವಾ ಜಾಬಲ್ಲಿ ಏನಾದರೂ ಒಂದು ಹೊಸದನ್ನು ನಾನು ಟ್ರೈ ಮಾಡಬೇಕು, ಅಥವಾ ಹೊಸ ಬಿಸ್ನೆಸ್ ಐಡಿಯಾಸ್ ಇದೆ ನನಗೆ, ಅದನ್ನೆಲ್ಲ ಅವರು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಆ ಒಂದು ಸಮಯ ಅಂತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳ್ಬೋದು. ಟೈಮ್ ಸರಿ ಇಲ್ಲದೆ ಇದ್ದಾಗ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅದಕ್ಕೆ ವಿರುದ್ಧವಾಗಿಯೇ ಆಗುತ್ತೆ. ಸೊ ಇದ್ರ ಬಗ್ಗೆ ಸಹ ಅವರು ತುಂಬಾ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ವೀಕ್ಷಕರೇ. ಸೊ ಇದು ಸಹ ಒಂದು ಕಾರಣ ಯಾಕೆ ಅವರು ನಿಮ್ಮ ಜೊತೆ ಸರಿಯಾಗಿ ಮಾತುಕತೆ ಮಾಡ್ತಿಲ್ಲ. ಅವ್ರಿಗಿರ್ತಕ್ಕಂಥ ಟೆನ್ಷನ್ನು, ಸ್ಟ್ರೆಸ್ಸು, ಯಾವುದೇ ಕೆಲಸ ಆಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದ ಕೆಲಸ ಮುಂದೆ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ವಿಪರೀತವಾದ ಒಂದು ಆಂಗ್ಸೈಟಿ ಅಂತಕ್ಕಂಥದ್ದು ಸಹ ನಿಮ್ಮ ಒಂದು ಪರ್ಸನ್ಗೆ ಆಗ್ತಾ ಇದೆ. ಹಾಗೆ ಕೋರ್ಟ್ ವಿಚಾರ ಯಾವುದಾದ್ರೂ ಇದ್ದರೆ ನಿಮ್ಮ ಪರ್ಸನ್ ಅವರ ಒಂದು ಸೈಟ್ ವಿಚಾರ, ಮನೆ ವಿಚಾರ, ಏನಾದರೂ ಕೋರ್ಟಲ್ಲಿ ಕೇಸ್ ಏನಾದರೂ ನಡೀತಾ ಇದೆ, ಅದು ಸಹ ಇವ್ರಿಗೆ ತುಂಬಾ ತೊಂದರೆಯನ್ನು ಕೊಡ್ತಾರೆ, ತುಂಬ ಸ್ಟ್ರೆಸ್ ಅಂತಕ್ಕಂಥದ್ದನ್ನು ಕೊಡ್ತಾರೆ. ಅಂದರೆ ಮುಖ್ಯವಾಗಿ ಹೇಳಬೇಕಂದ್ರೆ ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಗಳಲ್ಲಿ ಇವರು ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ, ತುಂಬ ಸ್ಟಕ್ ಎನರ್ಜೀಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಆದರೆ ಭಯ ಪಡುವಂಥ ವಿಚಾರ ಇಲ್ಲ, ಯಾಕಂದರೆ ಇವರು ಫ್ಯೂಚರಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಹೇಳಬೇಕಂದ್ರೆ ಒಂದು ಟೈಮ್ ಅನ್ನೋದಿರುತ್ತೆ, ಆ ಟೈಮ್ ತನಕ ಮಾತ್ರ ಆ ಕರ್ಮ ಅಂತಕ್ಕಂಥದ್ದು ಅವ್ರಿಗೆ ಹಿಟ್ ಮಾಡ್ತಾ ಇರುತ್ತೆ. ಅದಾದಮೇಲೆ ತುಂಬ ಸುಲಭವಾಗಿ ಇವರು ಮುಂದಕ್ಕೆ ಸಾಕ್ತಾರೆ. ಹಾಗೆ ಅವ್ರಿಗೋಸ್ಕರ ಯಾವ ಒಂದು ಟೀ ಲೀಫ್ ಮೆಸೇಜಸ್ ಇದೆ, ಯೂನಿವರ್ಸ್ ಮೆಸೇಜಸ್ ಏನಿದೆ ಅನ್ನೋದನ್ನು ಸಹ ನಾವು ಗಮನಿಸೋಣ. ಓಕೆ, ಆ್ಯನ್ ಎಕ್ಸೈಟಿಂಗ್ ಇವೆಂಟ್, ನಾನು ಹೇಳ್ದಂಗೆ ಒಂದು ಶಿಫ್ಟ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಆಗ್ತಾ ಇದೆ. ಒಂದು ಹೊಸತನ, ಒಂದು ಇವ್ರ ಮನಸ್ಸಿಗೆ ತುಂಬ ತೃಪ್ತಿ ಮತ್ತು ಬ್ಯಾಲೆನ್ಸ್ ಕೊಡುವಂಥ ಒಂದು ಘಟನೆ ಇವರ ಲೈಫಲ್ಲಿ ತುಂಬ ಶೀಘ್ರವಾಗಿ ನಡೀತಾ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ತುಂಬ ಸ್ಟಬ್ಬನ್ ಇದ್ದಾರೆ, ಅಗ್ರೆಸಿವ್ ಅಂತ ಬರ್ತಾರೆ, ತುಂಬ ಕೋಪಿಸ್ಟ್ರು, ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ವಿಪರೀತವಾಗಿ ಇದೆ ನಿಮ್ಮ ಪರ್ಸನ್ಗೆ. ಒಂಥರ ಹೇಳ್ತಾರಲ್ಲ, ಮೂಗಿನ ತುದಿಯಲ್ಲೇ ಕೋಪ ಇರುತ್ತೆ ಅಂತ. ಸೊ ಅದು ಸಹ ಈ ಒಂದು ಪರ್ಸನ್ಗೆ ಇದೆ ಅಂತ ಹೇಳಬಹುದು. ಹಾಗೆ ಆ್ಯಂಡ್ ಈ ಒಂದು ವ್ಯಕ್ತಿ ಸ್ವಲ್ಪ ಸಮಯ ವೆಕೇಷನ್ ತೊಗೋಬೇಕು, ಅಂದರೆ ಒಂದು ಸ್ವಲ್ಪ ಬ್ರೇಕ್ ತೊಗೋಬೇಕು ಲೈಫಿಂದ ಅಂತ ಹೇಳಬಹುದು. ಯಾಕಂದರೆ ಇವ್ರು ಎಷ್ಟರ ಮಟ್ಟಿಗೆ ಟೆನ್ಷನ್ ತೊಗೊಂಡಿದ್ದಾರೆ ಕೆಲಸದ ವಿಚಾರ, ಬಿಸ್ನೆಸ್ ಐಡಿಯಾ ಅಂತಂದರೆ ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಬ್ಲಡ್ ಪ್ರೆಷರ್, BP ಅಂತಕ್ಕಂಥದ್ದು ಸಹ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ಬ್ರೇಕ್ ಅಂತಕ್ಕಂಥದ್ದು ಬೇಕಾಗಿದೆ ಲೈಫಲ್ಲಿ. ಆ್ಯಂಡ್ ಬ್ಯಾಲೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಖಂಡಿತ ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಈ ಕಾರ್ಡ್ ಬರ್ತಾ ಇದೆ. ಸೊ ಫ್ಯೂಚರಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ಓಕೆ, ಸೋ ಮೆನಿ ಮೆಸೇಜಸ್ ಬರ್ತಾ ಇದೆ. ಸೊ ಫಿನಾನ್ಷಿಯಲ್ ಗೇನ್ ಅಂತ ಬರ್ತಾ ಇದೆ. ಸೊ ನಾನೇನು ಹಣಕಾಸಿನ ಸಮಸ್ಯೆ ಬಗ್ಗೆ ವಿವರಣೆ ಕೊಡ್ತಾ ಇದ್ದೆ, ಅದು ಫ್ಯೂಚರಲ್ಲಿ ಇವ್ರಿಗೆ ಹಣಕಾಸಿನ ಸಮಸ್ಯೆ ಸುಧಾರಣೆ ಆಗ್ತಾ ಇದೆ. ಫ್ಯಾಮಿಲಿ ಮ್ಯಾಟರ್ಸ್, ನಾನು ಕೋರ್ಟ್ ಕೇಸ್, ಫ್ಯಾಮಿಲಿ ಇಶ್ಯೂಸ್ನ ನಾನೇನು ಹೇಳಿದೆ ಅದು ಸಹ ಇವ್ರಿಗೆ ಸಮಸ್ಯೆಯಿಂದ ದೂರ ಆಗ್ತಾ ಇದೆ. ಹಾಗೆ ನಾನು ಹೇಳ್ದಂಗೆ ಇವ್ರಿಗೆ ಕೆಲವೊಮ್ಮೆ ಆ ಕೋರ್ಟ್ ವಿಚಾರದಲ್ಲಿ ಕೆಲವರು ಬೇಕು ಅಂತಲೇ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮ್ಯಾನಿಪ್ಯುಲೇಷನ್ ಮಾಡೋದಕ್ಕೆ ಬಹಳ ಟ್ರೈ ಮಾಡ್ತಾರೆ. ಅಂದರೆ
ಫ್ಯಾಮಿಲಿಯವರೇ ತೊಂದರೆ ಕೊಡ್ತಕ್ಕಂಥ ಸನ್ನಿವೇಶ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ವ್ಯಕ್ತಿ ಇರಬೇಕಾಗುತ್ತೆ. ಬಟ್ ಏನೇ ಒಂದು ಫ್ಯಾಮಿಲಿ ಕೋರ್ಟ್ ಕೇಸ್ ಮ್ಯಾಟರ್ಸ್ ಏನೇ ಇದ್ರೂ ಜಯ ಅಂತಕ್ಕಂಥದ್ದು ಇವರ ಕಡೆ ಇದೆ. ಯಾಕಂದರೆ ಇವ್ರಿಗೆ ಫಿನಾನ್ಷಿಯಲ್ ಗೇನ್ ಅಂತಕ್ಕಂಥದ್ದು ಆಗ್ತಾ ಇದೆ. ಆ್ಯಂಡ್ ಇವ್ರು ಏನು ಪಾಸ್ಟಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ಆ ಒಂದು ನ್ಯಾಯಕ್ಕೋಸ್ಕರ, ಆ ನ್ಯಾಯ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ಎಲ್ಲ ರೀತಿಯ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿ ಮಾಡ್ತಾರೆ. ಅದೆಲ್ಲ ನಡೆದ ನಂತರ ಈ ವ್ಯಕ್ತಿಗೆ ಒಂದು ಪೀಸ್ ಅಂತಕ್ಕಂಥದ್ದು, ಒಂದು ನೆಮ್ಮದಿ ಅಂತಕ್ಕಂಥದ್ದು ಅವರ ಲೈಫಲ್ಲಿ ಸಿಗುತ್ತೆ. ಸೊ ಒಳ್ಳೆಯದಾಗಲಿ. ಧನ್ಯವಾದ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು, ಕನೆಕ್ಟ್ ಆಗಿದೆ ಅನ್ಕೋತೀನಿ. ಹಾಗೆ ಮುಂದಿನ ವಿಡಿಯೋನಲ್ಲಿ ಸಹ ಮತ್ತೊಂದು ಅದ್ಭುತವಾದ ಟಾಪಿಕ್ ಒಂದಿಗೆ ನಿಮ್ಮೆಲ್ಲರನ್ನ ನಾನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹರೇ ಕೃಷ್ಣ.